ಎಲ್ರಿಗೂ ನಮಸ್ಕಾರ ಬಸ್ಸು ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರಿ. ಶುಭೋದಯ ಮಾಮ್. ನೆನ್ನೆ ಮ್ಯಾಚ್ ಆಗ್ತಾ ಇದ್ದಂಗೆ ಅಜ್ಜಿ ಪಾಯಿಂಟ್ಸ್ ಟೇಬಲ್ ಆಲ್ಮೋಸ್ಟ್ ಏನೋ ಒಂಥರ ಇಲ್ಲಾಗಿರೋ ಪಕ್ಕ ಹಿಂಗೆ ಆಗುತ್ತೆ ಅನ್ನೋ ಥರ ಕ್ಲಾರಿಟಿ ಅಂತೂ ಸಿಕ್ಬಿಟ್ಟಿದೆ. ಸೊ ಇನ್ನೂ 27ನೇ ತಾರೀಕುವರೆಗೂ ಕೂಡ ಲೀಗ್ ಸ್ಟೇಜ್ ಮ್ಯಾಚ್ ಇದೆ. ಬಟ್ ಆದರೂ ಇಷ್ಟು ಬೇಗನೆ ಕ್ಲಾರಿಟಿ ಸಿಕ್ಬಿಟ್ಟಿದೆಯಲ್ಲ ನಮಗೆ. ಪಾಯಿಂಟ್ಸ್ ಟೇಬಲ್ ಮೂರು ಟೀಮ್ ಆಲ್ರೆಡಿ ಕ್ವಾಲಿಫೈ ಆಗಿರುವಂಥದ್ದು ಆ್ಯಂಡ್ ಒಂದು ಮ್ಯಾಚ್ ಮೇಲೆ ಡಿಪೆಂಡೆನ್ಸಿ ಬಿದ್ದಿರುವಂಥದ್ದು, ಹೆವಿ ಡಿಪೆಂಡೆನ್ಸಿ ಬಿದ್ದಿರುವಂಥದ್ದು. ಸೊ ಇದನ್ನ ನೋಡ್ತು ಏನು ಗುರು ಇಷ್ಟು ಬೇಗ ಡಿಸೈಡ್ ಆಗೋಗ್ಬಿಡುತ್ತಾ? ನಾವೇನು ಅಂದ್ಕೊಂಡಿದ್ದು 27ನೇ ತಾರೀಕುವರೆಗೂ 26ನೇ ತಾರೀಕು 25ನೇ ತಾರೀಕು ಅಲ್ಲಿ ಹೋಗ್ಬಿಟ್ಟು ಸೆಟಲ್ ಆಗುತ್ತೆ ಅಂತ ಅನ್ಕೊಂಡಿದ್ರೆ ಇಷ್ಟು ಬೇಗ ಸೆಟಲ್ ಆಗ್ತಿದೆಯಲ್ಲ. ಎಷ್ಟೋ ಸೀಸನ್ ನೋಡಿದ್ವಿ ಲಾಸ್ಟ್ ಮ್ಯಾಚು ಡಿಸೈಡ್ ಮಾಡ್ತಾ ಇತ್ತು ಯಾರು ಕ್ವಾಲಿಫೈ ಆಗ್ತಾರೆ ನಂಬರ್ 4th ಪೊಸಿಷನಲ್ಲಿ ಅಂತ. ಬಟ್ ಈ ಸೀಸನು ಹಂಗಿಲ್ಲ ಗುರು. ಒಂದೊಂದು ಟೈಮ್ ಹೆಂಗೆ ಅಂತಾರೆ ಲಾಸ್ಟ್ ಮ್ಯಾಚು ಡಿಸೈಡ್ ಮಾಡೋದು ಆ ಬಾಟಮ್ 2, 3 and 4 ಯಾರು ಕ್ವಾಲಿಫೈ ಆಗಬೇಕು ಅನ್ನೋ ಎಷ್ಟೋ ಸೀಸನ್ ನೋಡಿದ್ದೀವಿ ನಾವು. ಬಟ್ ಈ ಸೀಸನ್ ಅಂಥ ಎಕ್ಸೈಟ್ಮೆಂಟು ಏನೂ ಇಲ್ಲ, ಯಾಕಂದರೆ ಕ್ಲಿಯರ್ ಕಟ್ ಕ್ಲಾರಿಟಿ ಸಿಕ್ಬಿಟ್ಟಿದೆ. 3 ಟೀಮ್ ಆಲ್ರೆಡಿ ಕ್ವಾಲಿಫೈ ಆಗಿದ್ದಾಗಿದೆ ಆ್ಯಂಡ್ ಒಂದು ಸ್ಥಾನಕ್ಕೋಸ್ಕರ ಇವಾಗ ಕಿತ್ತಾಡ್ತಿದ್ದು ಮುಂಬೈ ಇಂಡಿಯನ್ಸ್ ಆ್ಯಂಡ್ ಡೆಲ್ಲಿ ಕ್ಯಾಪಿಟಲ್ಸು. ಸೊ ಇದು ಬಗ್ಗೆ ಕ್ಲಾರಿಟಿ ಅಂತೂ ಇದೆ. ಆ್ಯಂಡ್ ಒಂದು ಮ್ಯಾಚ್ ಏನಿದೆ ಬರ್ತಾ ಇರೋಂಥ ಅಪ್ಕಮಿಂಗ್ ಮ್ಯಾಚ್ ಮುಂಬೈ ಇಂಡಿಯನ್ಸ್ ಡೆಲ್ಲಿ ಕ್ಯಾಪಿಟಲ್ಸು, ಅದು ನಾಳೆ ನಡೀತಾ ಇರೋಂಥ ಮ್ಯಾಚ್ ಏನಿದೆ ಅದು ಸಿಕ್ಕಾಪಟ್ಟೆ ಕ್ರೂಷಲ್ ಆಗುತ್ತೆ. ಮುಂಬೈ ಇಂಡಿಯನ್ಸ್ ಕ್ರೂಷಲ್ ಆಗುತ್ತೆ, ಡೆಲ್ಲಿ ಕ್ಯಾಪಿಟಲ್ಸ್ಗೆ ಇನ್ನೂ ಕ್ರೂಷಲ್ ಆಗುತ್ತೆ. ಡೆಲ್ಲಿ ಕ್ಯಾಪಿಟಲ್ಸ್ ಏನಾದ್ರು ನಾಳೆ ಮ್ಯಾಚ್ನ ಸೋತೋಗ್ಬಿಟ್ರು ಅಂತಂದರೆ ಮುಂಬೈ ಇಂಡಿಯನ್ಸ್ ಸ್ಟ್ರೈಟ್ ಅವೇ ಕ್ವಾಲಿಫೈ ಆಗ್ತಾರೆ 8 ಮ್ಯಾಚ್ನ ಗೆಲ್ಲೋದ್ರ ಜೊತೆಗೆ. ನಾಳೆ ಏನಾದ್ರು ಸೋತೋಗ್ಬಿಡ್ತು ಇವರು ಅಂತಂದರೆ ಇವ್ರು ಹಾಟ್ಸಲ್ಲಿ ಇದ್ದಾರೆ. ಡೆಲ್ಲಿ ಹಾಟ್ಸಲ್ಲಿ ಇರೋದ್ರಿಂದ ಅಂದರೆ 13 ಪಾಯಿಂಟ್ನ ಇಟ್ಕೊಂಡಿರೋದ್ರಿಂದ ಇವ್ರಿಗೆ ಆ್ಯಕ್ಚುಲಿ 13 ಪಾಯಿಂಟ್ ಇರಬಾರ್ದಾಗಿತ್ತು, 12 ಪಾಯಿಂಟ್ ಇರಬೇಕಾಗಿತ್ತು. ಸನ್ರೈಸ್ ಹೈದರಾಬಾದ್ ಅಗೇನ್ಸ್ಟ್ ಅಜೀಬಾಗ್ ಸೋಲ್ಬೇಕಾಗಿತ್ತು ಮ್ಯಾಚ್ನ, 1 ಪಾಯಿಂಟ್ ಎಕ್ಸ್ಟ್ರಾ ಸಿಕ್ತು. ಬಟ್ ಇವಾಗ ಹಾಟ್ಸಲ್ಲಿ ಇರೋದ್ರಿಂದ ನೆಟ್ ರನ್ ರೇಟ್ ಅನ್ನೋದೇನು ಮ್ಯಾಟ್ರ್ ಆಗೋದಿಲ್ಲ. ಇವ್ರು ಇವನ್ಸಲ್ಲಿದ್ದರೆ 14 ಪಾಯಿಂಟ್ನ ಇಟ್ಕೊಂಡು ಸಿಂಪಲ್ ಆಗಿ ಏನಿದೆ ನಾಳೆ ನಡೀತಾ ಇರೋಂಥ ಮ್ಯಾಚ್ ಸಿಕ್ಕಾಪಟ್ಟೆ ಕ್ರೂಷಲ್ ಆಗುತ್ತೆ. ಇವತ್ತಿನ ಮ್ಯಾಚಿನ ಬದನೆಗಾಯಲ್ಲಿ CSK ವರ್ಸಸ್ RR ಏನಕ್ಕೂ ಯೂಸ್ ಇಲ್ಲ, ಏನಕ್ಕೂ ಪ್ರಯೋಜನ ಇಲ್ಲ. ಇನ್ಫ್ಯಾಕ್ಟ್ ನಾಳೆ ಮ್ಯಾಚ್ ಆದ ನಂತರ ಅಪ್ಕಮಿಂಗ್ ಮ್ಯಾಚಸ್ಗಳೆಲ್ಲ ಏನಿದಾವೆ ಏನಕ್ಕೂ ಪ್ರಯೋಜನ ಇಲ್ಲ ಅಂತಲ್ಲ. ಪಾಯಿಂಟ್ಸ್ ಟೇಬಲ್ ಸೆಟಲ್ ಆಗಬೇಕು. ಮೇಲ್ಗಡೆ ಇರೋಂಥವ್ರು ಟಾಪ್ 4 ಏನಿರ್ತಾರೆ ಕ್ವಾಲಿಫೈ ಆಗಿರೋಂಥವ್ರು, ಇನ್ ಕೇಸ್ ನಾಳೆ ಮುಂಬೈ ಗೆಲ್ತವ್ರೆ ಕ್ವಾಲಿಫೈ ಆಗ್ತಾರಲ್ಲ ಆ ಟಾಪ್ 4 ಕಿತ್ತಾಟ ನಡೀತಾ ಇರುತ್ತೆ. ಸೊ ಇನ್ನು ಟೂರ್ನಮೆಂಟ್ ಜೀವಂತವಾಗೇ ಇರುತ್ತೆ. ಏನು ಫುಲ್ಲು ಸೆಟಲ್ ಆಗೋಗ್ಬಿಟ್ಟಿದೆ ಇವರು ಇದೇ ಸ್ಥಾನ ಅಂತ ಹೇಳೋದಕ್ಕಂತೂ ಖಂಡಿತ ಆಗೋದಿಲ್ಲ. ಅದೇ ಒಟ್ಟಲ್ಲಿ ಕ್ವಾಲಿಫೈ ಅಂತೂ ನಾಳೆ ಆಗ್ಬಿಡ್ತಾರೆ ಗುರು ಮುಂಬೈ ಇಂಡಿಯನ್ಸ್ ಅವರು ಗೆಲ್ತು ಅಂತಂದರೆ. ಸೊ ಸೀನಿಂಗ್ ಇದೆ ಗುರು, ಮುಂಬೈ ಇಂಡಿಯನ್ಸ್ ಗೆಲ್ಲಬೇಕು ಅಂತಂದರೆ ನಾಳೆ ಗೆದ್ರು ಅಂತಂದ್ರೆ ನಾಳೆ ಕ್ವಾಲಿಫೈ ಅಫಿಷಿಯಲ್ ಆಗ್ತಾರೆ. ಆ್ಯಂಡ್ ಡೆಲ್ಲಿ ಕ್ಯಾಪಿಟಲ್ಸ್ ಇನ್ ಕೇಸ್ ಏನಾದ್ರು ನಾಳೆ ಮುಂಬೈ ಇಂಡಿಯನ್ಸ್ನ ಸೋಲ್ಸಿದ್ರು ಅಂತಂದರೆ, ಪಂಜಾಬ್ ಕಿಂಗ್ಸ್ನ ಸೋಲ್ಸಿದ್ರು ಅಂತಂದರೆ ಡೆಲ್ಲಿ ಕ್ಯಾಪಿಟಲ್ಸ್ ಅವರು ಕ್ವಾಲಿಫೈ ಆಗ್ತಾರೆ. ಸಿಂಪಲ್ ಆಗಿ ಡೆಲ್ಲಿ ಕ್ಯಾಪಿಟಲ್ಸ್ ಅವರು 2 ಮ್ಯಾಚ್ನು ಗೆಲ್ಲಬೇಕು ಕ್ವಾಲಿಫೈ ಆಗಬೇಕು ಅಂತಂದರೆ. 2-2 ಗೆಲ್ತು ಅಂದರೆ ಮುಂಬೈ ಇಂಡಿಯನ್ಸ್ಗೆ ಗೇಟ್ ಪಾಸ್ ಎಕ್ಸಿಟ್ ಸಿಗುತ್ತೆ. ಇನ್ ಕೇಸ್ ಏನಾದ್ರು ಡೆಲ್ಲಿ ಕ್ಯಾಪಿಟಲ್ಸ್ ಮುಂಬೈ ಮೇಲೆ ಗೆದ್ದಿ ನೆಕ್ಸ್ಟ್ ಮ್ಯಾಚ್ ಇದೆಯಲ್ಲ ಲಾಸ್ಟ್ ಮ್ಯಾಚ್ ಡೆಲ್ಲಿ ಕ್ಯಾಪಿಟಲ್ಸ್ ಪಂಜಾಬ್ ಕಿಂಗ್ಸ್ ಅಗೇನ್ಸ್ಟ್ ಇದೆ. ಸೊ ಪಂಜಾಬ್ ಕಿಂಗ್ಸ್ ಅಗೇನ್ಸ್ಟ್ ಏನಾದ್ರು ಸೋತೋಗ್ಬಿಡ್ತು ಡೆಲ್ಲಿ ಕ್ಯಾಪಿಟಲ್ಸ್ ಅಂತ ಅಂದರೆ ಅವಾಗ ಏನಾದ್ರು ಮುಂಬೈ ಇಂಡಿಯನ್ಸ್ ಮುಂಬೈ ಇಂಡಿಯನ್ಸ್ ಕೂಡ ಪಂಜಾಬ್ ಕಿಂಗ್ಸ್ ಮೇಲೆ ಮ್ಯಾಚ್ ಇದೆ. ಪಂಜಾಬ್ ಕಿಂಗ್ಸ್ ಮೇಲೆ ಗೆದ್ರು ಅಂತ ಅಂದರೆ ಮುಂಬೈ ಇಂಡಿಯನ್ಸ್ ಗೋಯಿಂಗ್ ಟು ಕ್ವಾಲಿಫೈ. ಸೊ ಮುಂಬೈ ಇಂಡಿಯನ್ಸ್ಗೆ ಅಷ್ಟೊಂದು ಟ್ರಿಕಿಯಾಗಿ ಏನಿಲ್ಲ ಸಿಚುವೇಶನ್. ಒಂದು ಮ್ಯಾಚ್ನ ಇಲ್ಲಿ ಸೋತರೂ ಕೂಡ ಕ್ವಾಲಿಫೈ ಆಗುವಂಥ ಚಾನ್ಸಸ್ ಇರುತ್ತೆ ಇನ್ ಕೇಸ್ ಡೆಲ್ಲಿ ಕ್ಯಾಪಿಟಲ್ಸ್ ಪಂಜಾಬ್ ಮೇಲೆ ಸೋಲ್ತು ಅಂತ ಅಂದಾಗ. ಬಟ್ ಡೆಲ್ಲಿ ಕ್ಯಾಪಿಟಲ್ಸಿಗೆ ಮುಲಾಚೆ ಇಲ್ಲ ಗುರು, ಗೆಲ್ಲೇಬೇಕು, 2-2 ಗೆಲ್ಲೇಬೇಕು. ಬಟ್ ಮುಂಬೈ ಇಂಡಿಯನ್ಸ್ನು ಕೂಡ ಒಂಥರ ಲಿನಿಯೆಂಟಾಗಿ ತೊಗೊಳಕ್ಕಾಗೋದಿಲ್ಲ ಇದನ್ನೇ, ಇಲ್ಲ ಬಿಡೋರು ಅಂತ. ಇನ್ನೊಂದು ಮ್ಯಾಚ್ ಸೋತ್ರು ನಾವು ಹೆಂಗಾದ್ರೂ ಬಂದ್ಬಿಡ್ಬೋದು ತೂರ್ಕೊಂಡು ಅವನ ಹತ್ರ. ಬಟ್ 2-2 ಗೆಲ್ಲೋದಕ್ಕೆ ನೋಡ್ತಾ ಇರ್ತಾರೆ. ಮುಂಬೈ ಇಂಡಿಯನ್ಸ್ಗೂ ಟ್ರಿಕಿನೇ ಇದೆ ಸಿಚುವೇಶನು. 2-2 ಗೆಲ್ತು ಅಂದರೆ ಅವ್ರು ಕ್ವಾಲಿಫೈ ಆಗೋದು. ಆ್ಯಂಡ್ ಟಾಪಲ್ಲಿ ಕೂಡ ಫಿನಿಶ್ ಮಾಡಿದ್ರು ಮಾಡ್ಬೋದು. ಟಾಪ್ 2 ಯಾರಿಗೆ ಗೊತ್ತು. ಪಂಜಾಬ್ 2 ಮ್ಯಾಚ್ನ ಸೋಲ್ತು ಅಂತಂದರೆ, ಮೇಲ್ಗಡೆ ಇರೋಂಥವ್ರು ಸೋಲ್ತು ಅಂತಂದರೆ. ಯಾಕಂದರೆ ಮುಂಬೈ ಇಂಡಿಯನ್ಸ್ಗೂ ಕೂಡ ಮ್ಯಾಚ್ ಇದೆ ಪಂಜಾಬ್ ಮೇಲೆ, ಆ್ಯಂಡ್ ಡೆಲ್ಲಿ ಕ್ಯಾಪಿಟಲ್ಸ್ಗೂ ಕೂಡ ಮ್ಯಾಚ್ ಇದೆ. ಸೊ 2-2 ಸೋಲ್ತು ಅಂದರೆ ಪಂಜಾಬ್ ಕಿಂಗ್ಸು ಆ ಥರ ಸೀನರು ಆಯಿತು ಅಂತಂದರೆ ಮೇಲೆ ಹೋಗ್ಬೋದು, ಕೆಳಗೆ ಹೋಗ್ಬೋದು, ಏನು ಬೇಕಾದರೂ ಆಗ್ಬೋದು ಸೀನ್ಸು. ಸೊ ನೋಡೋಣ ಏನಾಗುತ್ತೆ ಅಂತ. ಅದೇ ಇವತ್ತಿನ ಮ್ಯಾಚ್ ಏನು ಪ್ರಯೋಜನ ಇಲ್ದಿರೋಂಥ ಮ್ಯಾಚು CSK ವರ್ಸಸ್ RR. ಇವತ್ತು ಅರುಣ್ ಜೇಟ್ಲಿಲಿ ಆಗ್ತಾ ಇರೋಂಥ ಮ್ಯಾಚು ಇನ್ನೇನು ಡೆಡ್ ರಬ್ಬರ್ ಮ್ಯಾಚ್ ಅಲ್ವಾ. CSK ಗೆಲ್ಲೋದಕ್ಕೆ ನೋಡ್ತಾ ಇರ್ತಾರೆ, ಇವರು ಕೂಡ ಗೆಲ್ಲೋದಕ್ಕೆ ನೋಡ್ತಾ ಇರ್ತಾರೆ. ಇವತ್ತೇನೋ RR ಗೆಲ್ಬೋದು ಅಂತ ಅನ್ನಿಸ್ತೈತೆ ಮಗ. ಒಂದು ಕಾನ್ಫಿಡೆನ್ಸು, ಒಂದು ಗಟ್ ಫೀಲಿಂಗು ಹೇಳ್ತೈತೆ RR ಕೊಡ್ತಾರೆ CSKಗೆ ಅಂತ. CSK ಮಕ ಮುರ್ಚ್ಕೊಂಡು ಮತ್ತೆ ಕೂತ್ಕೊಂತಾರೆ ಅಂತ ಒಂದು ಕಾನ್ಫಿಡೆನ್ಸ್ ಲೆವೆಲ್ ಹೇಳ್ತಾ ಇದೆ. ಕೂತಿಲ್ಲ, ನೋಡೋಣ ಏನಾಗುತ್ತೆ ಅಂತ. ಒಟ್ಟಿನಲ್ಲಿ ನಾಳೆ ಮ್ಯಾಚ್ ಏನಿದೆ ಗುರ್ರೋ ಅದಕ್ಕಿಂತ ಒಂದು ಚಿಂದಿ ಮ್ಯಾಚ್ ಇನ್ನೂ ಒಂದಿಲ್ಲ. ಯಾಕಂದರೆ ಫೈಟ್ ಅವ್ನ ಅಜ್ಜಿ ಸರ್ವೈವ್ ಆಗೋದಕ್ಕೆ, ಟೂರ್ನಮೆಂಟಿಗೆ ಎಂಟ್ರಿ ಕೊಡೋದಕ್ಕೋಸ್ಕರ ನಾಳೆ ಮ್ಯಾಚು ಸಿಕ್ಕಾಪಟ್ಟೆ ಫೈಟ್ ಇರುತ್ತೆ. ನೋಡುವ, ಇವತ್ತಿನ ಮ್ಯಾಚ್ ಏನು ಮ್ಯಾಟ್ರಲ್ಲ, ನಾಳೆ ಮ್ಯಾಚೇನೆ ಅಲ್ಟಿಮೇಟ್ ಮ್ಯಾಟರ್. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್. ಬಾ.